ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ನಿಮಗೇನಾದರೂ ಟ್ರಾವೆಲ್, ಬ್ಯೂಟಿ, ಫ್ಯಾಷನ್, ಮೇಕಪ್ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಾನು ಅದೆಲ್ಲ ಅದ್ರ ಬಗ್ಗೆನೂ ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ನಾನು ಹಾಕೋ ಯಾವುದೇ ವೀಡಿಯೋಸ್ ನಿಮಗೆ ಮಿಸ್ ಆಗದೆ ನೋಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವಾಗ ಫ್ರೀ ಆಗ್ತಿರೋ ಆವಾಗ ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಸೊ ಇವತ್ತಿನ ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತು. ನಮ್ಮ ಹೆಣ್ಮಕ್ಳಿಗೆಲ್ಲ ಹಬ್ಬ ಅಂದ ತಕ್ಷಣ ಏನು ಅನಿಸುತ್ತೆ, ಸಡನ್ನಾಗಿ ಚೆನ್ನಾಗಿ ರೆಡಿ ಆಗಬೇಕು, ಒಳ್ಳೆ ಸೀರೆ ಉಟ್ಕೋಬೇಕು, ಒಳ್ಳೆ ಜುವೆಲ್ಸ್ ಹಾಕೋಬೇಕು ಅಂತ ಅನಿಸುತ್ತೆ. ಇಟ್ ಈಸ್ ವೆರಿ ಕಾಮನ್. ಆದರೆ ಇವಾಗಿನ ಗೋಲ್ಡ್ ರೇಟ್ ನೋಡಿಬಿಟ್ರೆ ಯಾರೂ ಗೋಲ್ಡ್ ತೊಗೊಳಕ್ಕಾಗೋದೇ ಇಲ್ಲ, ಅಷ್ಟು ಜಾಸ್ತಿ ಆಗೋಗಿದೆ ಗೋಲ್ಡ್ ರೇಟು. ಹಾಗಂತ ಗೋಲ್ಡ್ ಹಾಕ್ಕೊಳ್ದೇ ಇರೋಕ್ಕಾಗುತ್ತಾ? ಹಾಕ್ಕೊಳ್ಳೇಬೇಕು. ಗೋಲ್ಡ್ ಥರನೇ ಕಾಣೋ ಆರ್ಟಿಫಿಷಿಯಲ್ ಜುವೆಲ್ಸ್ನ ಹಾಕ್ಕೊಂಡ್ರೆ ಆಯಿತು. ಸೊ ಆ ಆರ್ಟಿಫಿಷಿಯಲ್ ಜುವೆಲರ್ಸ್ ಯಾವ ಥರದ್ದು ತೊಗೋಬೇಕು ಆ್ಯಂಡ್ ನನ್ನ ಹತ್ರ ಯಾವ ಥರ ಜುವೆಲ್ರಿ ಕಲೆಕ್ಷನ್ಸ್ ಇದೆ, ಯಾವ ಥರ ಸ್ಟೈಲ್ ಮಾಡ್ಬೋದು ಸೀರೆಗೆ ಅಂತ ನಾನು ತೋರಿಸ್ತೀನಿ. ಇಷ್ಟು ಜುವೆಲ್ರೀಸ್ ನಾನು ಇವತ್ತು ಯಾವ್ಯಾವ ಜುವೆಲ್ರೀಸ್ ತೋರಿಸ್ತೀನಿ, ಅದೆಲ್ಲ ಜುವೆಲ್ರೀಸ್ ನಿಮ್ಮ ಹತ್ರ ಇದ್ದರೆ ಸಾಕು, ನೀವು ಚೆನ್ನಾಗಿ ಸ್ಟೈಲ್ ಮಾಡ್ಬೋದು. ಹಬ್ಬಕ್ಕಿರ್ಬೋದು ಅಥವಾ ಯಾವುದೇ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಎಲ್ಲದಕ್ಕೂ ನೀವು ಚೆನ್ನಾಗಿ ರೆಡಿ ಆಗ್ಬೋದು. ಸೊ ಈ ಬೇಸಿಕ್ ಜುವೆಲ್ರಿ ಸೆಟ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಸೊ ಫಸ್ಟ್ ಬಂದು ನೆಕ್ ಪೀಸ್ ಈ ಥರ ಚೋಕರ್ ಇಟ್ಕೊಂಡಿದ್ದೀನಿ ನಾನು. ಯು ಕ್ಯಾನ್ ಸಿ ಹಿಯರ್. ಇದು ಗೋಲ್ಡ್ ಅಲ್ಲ, ಒಂಥರ ಆ್ಯಂಟಿಕ್ ಗೋಲ್ಡ್ ಫಿನಿಶ್ ಇರುವಂತಹ ಒಂದು ಚೋಕರ್ ಸೆಟ್. ಇದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸಾರಿಗೆ ಸಿಂಪಲ್ಲಾಗಿ ಇದನ್ನು ಒಂದು ಹಾಕ್ಕೊಂಡ್ರೆ ಸಾಕು, ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ತುಂಬ ಕಾಸ್ಟ್ಲಿ ಅಂತ ಏನಲ್ಲ. ಆ್ಯಂಡ್ ಇದು ಹಾಕ್ಕೊಂಡ್ರೆ ನಿಮಗೆ ಗೋಲ್ಡ್ ಥರಾನೇ ಕಾಣಿಸುತ್ತೆ. ಲೈಕ್ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇರ್ಬೋದು ಅಥವಾ ಭೀಮಾ ಜ್ಯುವೆಲರ್ಸ್ ಇರ್ಬೋದು, ಅಲ್ಲೆಲ್ಲ ಇವಾಗ ಇದೇ ಥರ ಟ್ರೆಂಡ್. ವಾಟ್ ಇಸ್ ದಿಸ್? ಆ್ಯಂಟಿಕ್ ಗೋಲ್ಡ್ದೇನೆ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇವಾಗ ಎಲ್ಲ ಬೇರೆ ಎಲ್ಲೋ ಗೋಲ್ಡಿಗಿಂತ ಆ್ಯಂಟಿಕ್ ಗೋಲ್ಡನ್ನೇ ಜನ ಜಾಸ್ತಿ ಇಷ್ಟಪಡ್ತಾರೆ. ಆ್ಯಂಡ್ ಅದೇ ತುಂಬ ಲುಕ್ಕಾಗಿ ಕೂಡ ಕಾಣಿಸುತ್ತೆ. ಯು ಕ್ಯಾನ್ ಸಿ ಹಿಯರ್. ಸಾರಿಗೆ ಸಿಂಪಲ್ಲಾಗಿ ಇದು ಒಂದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರ ಜೊತೆಗೆ ಬೇಕು ಅಂತ ಅಂದರೆ, ತುಂಬ ಗ್ರ್ಯಾಂಡ್ ಫಂಕ್ಷನ್ ಇದೆ ಅಂತ ಅಂದರೆ ಲಾಂಗ್ ಚೈನ್ನ ಕೂಡ ಹಾಕೋಬೋದು. ಬಟ್ ನಾನು ಇವತ್ತು ತೋರಿಸ್ತಾ ಇರೋದು ಜಸ್ಟ್ ಇದೊಂದು ಚೋಕರ್ ಅಷ್ಟೇ. ತುಂಬ ಸಿಂಪಲ್ ಲುಕ್ ಇಷ್ಟಪಡೋರು ಇದೊಂದು ಚೋಕರ್ ಹಾಕ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರ ಜೊತೆಗೆ ಜುಮ್ಕಾ ಪೇರ್ ಮಾಡಬೇಕು. ಜುಮ್ಕಾ ಕೂಡ ಅಷ್ಟೇ ಸೇಮ್ ಕಲರ್ನೇ ಪೇರ್ ಮಾಡಬೇಕು. ಈ ಚೋಕರ್ ಒಂದು ಕಲರ್ ಹಾಕ್ಕೊಂಡು ಜುಮ್ಕಾ ಇನ್ನೊಂದು ಕಲರ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ, ಅದು ಮ್ಯಾಚ್ ಆಗಲ್ಲ. ಸೊ ಜುಮ್ಕಾ ನಾನು ಈ ಥರದ್ದು ಪೇರ್ ಮಾಡಿದ್ದೀನಿ ಇದ್ರ ಜೊತೆಗೆ. ಯು ಕ್ಯಾನ್ ಸಿ. ಐ ಡೋಂಟ್ ನೋ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ. ಓಕೆನಾ? ಸೊ ಇದು ಮತ್ತು ಚೋಕರ್ ಎರಡು ಸೇಮ್ ಕಲರ್ ಇರಬೇಕು. ಓಕೆನಾ? ಎರಡು ಆ್ಯಂಟಿಕ್ ಫಿನಿಶ್ ಇರೋದನ್ನೇ ತಗೋಬೇಕು. ಸೊ ಇನ್ನೊಂದು ಕಾಮನ್ ಆಗಿ ಇರಬೇಕಾಗಿರೋದು ಏನಪ್ಪ ಅಂತ ಅಂದರೆ ಮಾಟಿ. ಸೊ ಇದು ತುಂಬ ಟ್ರೆಂಡಲ್ಲಿದೆ ಇವಾಗ. ನಾನು ಕೂಡ ಒಂದನ್ನು ತೊಗೊಂಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಗೊತ್ತಾ ಇದು. ನಾನು ಆ್ಯಕ್ಚುಲಿ ನನ್ನ ಪ್ರೀ ವೆಡ್ಡಿಂಗಿಗೆ ಹಾಕ್ಕೊಂಡಿದ್ದೆ ಇದನ್ನು. ಸಿ ದಿಸ್ ಇಸ್ ಸೋ ಬ್ಯೂಟಿಫುಲ್. ನನಗಂತೂ ತುಂಬಾ ಇಷ್ಟ ಇದು. ಇದನ್ನು ಜುಮ್ಕಿಗೆ ಹಿಂಗೆ ಹಾಕ್ಕೊಂಡು ಇಲ್ಲಿ ಸೈಡಿಗೆ ಹಿಂಗೆ ಹಾಕ್ಕೊಳ್ಳೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ ಕೊಡುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ, ನೀವು ಯಾವ ಥರ ಜುಮ್ಕಾನ ಯೂಸ್ ಮಾಡ್ತೀರಾ ಅಂದರೆ ಆ್ಯಂಟಿಕ್ ಜುಮ್ಕಾ ಯೂಸ್ ಮಾಡಿದರೆ ಆ್ಯಂಟಿಕ್ ಮಾಟಿನೇ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಆದಷ್ಟು. ಬಟ್ ನಾನು ಇದು ಸ್ವಲ್ಪ ಆ್ಯಂಟಿಕ್ ಫಿನಿಶ್ ಇದೆ, ಬಟ್ ನನ್ನ ಮಾಟಿ ಬಂದು ಸ್ವಲ್ಪ ಡಲ್ ಫಿನಿಶಿಂಗ್ ಇದೆ. ಬಟ್ ಅದು ಅಷ್ಟೊಂದೇನು ಗೊತ್ತಾಗಲ್ಲ ಅಂತ ಅನ್ಕೋತೀನಿ ನಾನು. ನೀವು ಹಾಕ್ಕೊಳ್ಳುವಾಗ ಆದಷ್ಟು ಮಾಟಿ ಕಲರ್ ಯಾವುದಿರುತ್ತೆ ಅದೇ ಕಲರ್ ಜುಮ್ಕಾನ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮಾಟಿ ಹಾಕ್ಕೊಳ್ಳೋದ್ರಿಂದ. ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿರೋದು ಕುಶಲ್ಸಿಂದ. ಸ್ಕ್ರೀನ್ ಮೇಲೆ ನಾನು ಪ್ರೈಸ್ ಹಾಕಿರ್ತೀನಿ. ಐ ಥಿಂಕ್ ಐ ಪೇಯ್ಡ್
1100 ಇದಕ್ಕೆ. ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಕುಶಲ್ಸಿಂದು. ನಾನು ಆ್ಯಕ್ಚುಲಿ ಬೇರೆ ವೆಬ್ಸೈಟಲ್ಲೆಲ್ಲ ನೋಡಿದ್ದೆ ಈ ಥರ ಮಾಟಿಗಳು, ಬಟ್ ಅಷ್ಟೊಂದು ಏನು ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಮತ್ತು ಈ ಹರಳುಗಳೆಲ್ಲ ಪೇಂಟ್ ಮಾಡಿರ್ತಾಯಿದ್ರು ಅಷ್ಟೇ. ಬಟ್ ಇದು ರಿಯಲ್ ಸ್ಟೋನ್ಸ್ ಹಾಕಿದ್ದಾರೆ ಇದರಲ್ಲಿ, ಆ್ಯಂಡ್ ಇಲ್ಲಿ ಪರ್ಲ್ ಯೂಸ್ ಮಾಡಿದಾರಲ್ಲ ಅದು ಕೂಡ ಅಷ್ಟೇ ತುಂಬಾ ಒಳ್ಳೆ ಕ್ವಾಲಿಟಿದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಲಾಂಗ್ ಟೈಮ್ ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ಇದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಇದು ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂತ ಅಂದರೆ ಜಡೆಬಿಲ್ಲೆನ ಸಪ್ರೇಟಾಗಿ ತೊಗೊಂಡು ಹಾಕ್ಕೊಳ್ಳೋದನ್ನ ನೋಡಿದ್ದೀನಿ ನಾನು, ಬಟ್ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಒಂದೊಂದೇ ಹಾಕೋಬೇಕು. ಅದ್ರ ಬದಲು ಈ ಥರ ಚೈನ್ ತೊಗೊಂಡು ಇಟ್ಕೊಂಡ್ರೆ ನಾವು ಜಡೆ ಹಾಕ್ಕೊಂಡಿದ್ದ ತಕ್ಷಣ ಜಸ್ಟ್ ಹೀಗೆ ಹ್ಯಾಂಗ್ ಮಾಡ್ಕೋಬೋದು. ಜಡೆಗೆ ಇಲ್ಲಿ ಹಿಂದೆ ಈ ಥರ ಹುಕ್ ಕೊಟ್ಟಿರ್ತಾರೆ, ಜಸ್ಟ್ ನಾವು ಜಡೆಗೆ ಹ್ಯಾಂಗ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ನನ್ನ ಎಂಗೇಜ್ಮೆಂಟಿಗೆ ಇದನ್ನು ಹಾಕ್ಕೊಂಡಿದ್ದೆ, ಸೈಡಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ವೆರಿ ಸಿಂಪಲ್ ಜುವೆಲ್ರಿ, ಇಟ್ ಲುಕ್ಸ್ ಎಲಿಗೆಂಟ್. ಸೊ ನನ್ನ ಹತ್ರ ಈ ಥರದ್ದು ಬಂದಿದೆ. ಇದು ಶಾರ್ಟ್, ಇಲ್ಲಿಂದ ಜಡೆ ಹಾಕಿರ್ತೀವಲ್ಲ ಅಲ್ಲಿಂದ ಹಾಕೊಳ್ಳುವಂಥದ್ದು. ಇದು ಶಾರ್ಟ್ ಚೈನು. ನನ್ನ ಹತ್ರ ಇದೇ ಥರದ್ದು ಲಾಂಗ್ ಚೈನ್ ಬಂದಿದೆ. ಉದ್ದ ಜಡೆ ಇರೋರೆಲ್ಲ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂದು ಆ್ಯಕ್ಚುಲಿ ಹೇರ್ ಸ್ವಲ್ಪ ಲಾಂಗ್ ಇದೆ ಆಯಿತಾ, ಸೊ ಹಾಗಾಗಿ ನಾನು ಎರಡೂ ತೊಗೊಂಡು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಒಂದು ಸತಿನೂ ಹಾಕ್ಕೊಂಡಿಲ್ಲ, ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಯಾವುದಾದ್ರೂ ಹಬ್ಬ ಬರುತ್ತಲ್ವ ಆವಾಗ ಹಾಕೋಬೇಕು ಅಂತ ಇಟ್ಕೊಂಡಿದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಸೊ ಇದು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಬ್ಯಾಂಗಲ್ಸ್. ಬ್ಯಾಂಗಲ್ಸ್ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ, ಬಿಕಾಸ್ ಎಲ್ಲ ರೆಡಿಯಾಗಿ ಬಳೆ ಒಂದು ಹಾಕ್ಕೊಂಡಿಲ್ಲ ಅಂತ ಅಂದರೆ ಲುಕ್ ಕಂಪ್ಲೀಟೇ ಆಗಲ್ಲ. ಸೊ ಬ್ಯಾಂಗಲ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ನನ್ನ ಹತ್ರ ಇಷ್ಟು ಕಲೆಕ್ಷನ್ಸ್ ಆಫ್ ಬ್ಯಾಂಗಲ್ ಇದೆ, ಯು ಕ್ಯಾನ್ ಸಿ ಹಿಯರ್. ಸೊ ನಾನು ಬ್ಯಾಂಗಲ್ಸ್ ಯೂಶ್ವಲಿ ಏನು ಮಾಡ್ತೀನಪ್ಪ ಅಂತ ಅಂದರೆ ಗೋಲ್ಡನ್ ಬ್ಯಾಂಗಲ್ಸ್ ಬರುತ್ತೆ ಅಲ್ವಾ, ಗೋಲ್ಡನ್ ಬ್ಯಾಂಗಲ್ಸ್ನ ಒಂದು ಡಜನ್ ತೊಗೊಂಡು ಇಟ್ಕೊಂಡು ಬಿಡ್ತೀನಿ. 1 ಸೆಕೆಂಡ್, ಐ ವಿಲ್ ಶೋ. ಎಷ್ಟು ಕ್ಲಮ್ಸಿ ಆಗೋಗಿದೆ ಗೊತ್ತಾ. ಇದು ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಇದನ್ನು ಹ್ಯಾಂಡಲ್ ಮಾಡೋದು ದೊಡ್ಡ ವಿಷಯ. ಇದು ಈ ಥರ ಗೋಲ್ಡನ್ ಬ್ಯಾಂಗಲ್ಸು 1 ಡಜನ್ ತೊಗೊಂಡು ಇಟ್ಕೊಂಡಿದ್ದೀನಿ ನಾನು. ಲೈಕ್ ಇದರಲ್ಲಿ ತುಂಬ ಥರದ್ದಿದೆ. ಈ ಥರ ಸ್ಟೋನ್ ಇರುವಂತಹ ಗೋಲ್ಡನ್ ಬ್ಯಾಂಗಲ್ಸ್, ಈ ಥರದ್ದು ಒಂದಷ್ಟಿದೆ. ಈ ಥರ ಸ್ಟೋನ್ ಇರೋವಂತಹ ಗಾಜಿನ ಬಳೆ ಇದೆಲ್ಲ. ಸೊ ಇದು 1 ಡಜನ್ ಇದೆ. ಆ್ಯಂಡ್ ಮೆಟಲ್ ಸ್ವಲ್ಪ ದಪ್ಪ ಆ್ಯಂಡ್ ಗಟ್ಟಿ ಇರುವಂತಹ ಬಳೆ ಗೋಲ್ಡನ್ ಕಲರ್, ಈ ಥರದ್ದು 1 ಡಜನ್ ಇದೆ ನನ್ನ ಹತ್ರ. ಸೊ ಇದೆರಡನ್ನೂ ನಾನು 1 ಡಜನ್ ತೊಗೊಂಡು ಇಟ್ಕೊಂಡ್ರೆ ಯಾವುದೇ ಕಲರ್ ಬಳೆಗೂ ಕೂಡ ನಾವು ಇದನ್ನು ಮ್ಯಾಚ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದು ಕೂಡ ಗಾಜಿನ ಬಳೆ, ಗ್ರೀನ್ ಕಲರ್, ಓಕೆನಾ. ಸೊ ಇದ್ರ ಮಧ್ಯ ನಾವು ಇದನ್ನು ಸೆಟ್ ಮಾಡ್ಕೋಬೋದು, ಯಾವ ಥರ ಬೇಕು ಆ ಥರ ಹಾಕಿ ಸೆಟ್ ಮಾಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ನಮ್ಮ ಸೀರೆ ಮ್ಯಾಚಿಂಗ್ ಯಾವುದಿದೆ ಅದು ಈ ಥರ ಕಲರ್ ಬಳೆ ಒಂದೊಂದು ತೊಗೊಂಡ್ರೆ ಸಾಕು, 1 ಡಜನ್ ತೊಗೊಂಡ್ರೆ ಸಾಕು. ಈ ಬಳೆ ಜೊತೆಗೆ ನಾವು ಯಾವುದಕ್ಕೆ ಬೇಕಾದರೂ ನಾವು ಮ್ಯಾಚ್ ಮಾಡ್ಕೋಬೋದು. ಪ್ರತಿ ಸತಿ ನಾವು ಸೆಟ್ ಮಾಡಿಸ್ಕೊಂಡೇ ತೊಗೋಬೇಕು ಅಂತ ಏನೂ ಇಲ್ಲ. ಆ್ಯಂಡ್ ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಈ ಕಲರ್ ಬಳೆ ಕೂಡ ಇದೆ ನನ್ನ ಹತ್ರ. ಇದಕ್ಕೂ ಕೂಡ ನಾವು ಗೋಲ್ಡನ್ ಬಳೆ ಹಾಕಿ ಈ ರೀತಿ ಸೆಟ್ ಮಾಡ್ಕೋಬೋದು. ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಡೀಟೇಲ್ಡಾಗಿ ವಿಡಿಯೋ ಮಾಡಬೇಕಂತ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಯಾವ ಥರ ಅಂತ ತೋರಿಸಿದ್ರೆ ಗೊತ್ತಾಗುತ್ತೆ, ನಿಮಗೇ ಒಂದು ಐಡಿಯಾ ಬರುತ್ತೆ. ಎಲ್ಲದನ್ನು ತೋರಿಸೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಬೇಸಿಕ್ಕಾಗಿ ಎಲ್ಲರ ಹತ್ರ ಇರಬೇಕಾಗಿರುವಂತಹ ಜ್ಯುವೆಲ್ರಿ ಸೆಟ್. ಇದ್ರ ಜೊತೆಗೆ ನೀವು ಬೇಕಂದರೆ ಸೊಂಟದ ಪಟ್ಟಿ, ಡಾಬು ಏನಿರುತ್ತೆ ಅದನ್ನು ಹಾಕೋಬೋದು, ಬೈತಲೆ ಬಟ್ಟೆ ಹಾಕೋಬೋದು. ಬಟ್ ನನಗೆ ಅಷ್ಟೊಂದೆಲ್ಲ ಹಾಕೊಳ್ಳೋಕೆ ಇಷ್ಟ ಇಲ್ಲ. ಸೊ ನಾನು ಸಿಂಪಲ್ಲಾಗಿ ಇಷ್ಟೇ ಜ್ಯುವೆಲ್ರಿ ಐಟಮ್ಸ್ನ ಯೂಸ್ ಮಾಡಿ ರೆಡಿ ಆಗುವಂಥದ್ದು. ಆ್ಯಂಡ್ ಇದಲ್ದಲ್ಲೇ ಇನ್ನೂ ಹಲವಾರು ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಜ್ಯುವೆಲ್ರಿದು. ಅದೆಲ್ಲ ಆ್ಯಕ್ಚುಲಿ ಅಮ್ಮನ ಮನೆಯಲ್ಲಿದೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತ ಅಂದರೆ, ಆ್ಯಂಡ್ ನೀವೆಲ್ಲರೂ ನನ್ನ ಹತ್ರ ಇರುವಂತಹ ಜ್ಯುವೆಲ್ರೀಸ್ನ
ಎಲ್ಲದನ್ನು ತೋರಿಸಿ ಕಲೆಕ್ಷನ್ಸ್ ನಿಮ್ಮ ಹತ್ರ ಇರುವಂತಹ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತ ಕೇಳಿದರೆ ಖಂಡಿತವಾಗ್ಲೂ ತೋರಿಸ್ತೀನಿ. ನನ್ನ ಹತ್ರ ಇನ್ನೂ ತುಂಬಾ ನಾನು ಸ್ಟಾರ್ಟಿಂಗ್ ತೋರಿಸ್ದೆ ಅಲ್ವಾ ಸರ, ಈ ಥರದ್ದು ಲಾಂಗ್ ಹಾರಗಳು ಮತ್ತು ಶಾರ್ಟ್ ನೆಕ್ಲೆಸಸ್ ಇರ್ಬೋದು ಆ್ಯಂಡ್ ಜುಮ್ಕಾಸ್ ಆ್ಯಂಡ್ ಇಯರಿಂಗ್ಸ್ ಇರ್ಬೋದು. ನಾನಿವಾಗ ಹಾಕ್ಕೊಂಡಿದ್ದೀನಲ್ಲ ಆ ಥರ ಇಯರಿಂಗ್ಸ್, ಜುಮ್ಕಾಸ್ ಆ್ಯಂಡ್ ಇನ್ನೂ ಹಲವಾರು ಥರದ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಎಲ್ಲದನ್ನು ತೋರಿಸಿ ಅಂತ ನೀವು ಕೇಳಿದರೆ ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ಮಿನಿಮಮ್ 100 ಲೈಕ್ಸ್ ಆದರೆ ಖಂಡಿತವಾಗ್ಲೂ ನನ್ನ ಹತ್ರ ಇರುವಂತಹ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲದನ್ನು ತೋರಿಸ್ತೀನಿ ನಿಮಗೆ. ಸೊ ಸದ್ಯಕ್ಕೆ ಬೇಸಿಕ್ಕಾಗಿ ಇಷ್ಟು ಜ್ಯುವೆಲ್ರೀಸ್ನ ನೀವು ಇಟ್ಕೊಂಡು ರೆಡಿ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಆ್ಯಂಡ್ ಸ್ಯಾರಿಗೆ ಇದಿಷ್ಟು ಜ್ಯುವೆಲ್ರೀಸ್ ಇದ್ದರೆ ಸಾಕು. ಎಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಇದಿಷ್ಟೇ ಜ್ಯುವೆಲ್ರೀಸ್ ಇಟ್ಕೊಂಡು ನೀವು ಸ್ಟೈಲ್ ಮಾಡಿದ್ರೆ ತುಂಬಾ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಲುಕ್ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಈ ಥರ ಕಂಟೆಂಟ್ಸ್ ಇನ್ನೂ ಹೆಚ್ಚು ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.